ಉಗಾಂಡ ಅನ್ನೋದು ಆಫ್ರಿಕಾದ ಪುಟ್ಟ ದೇಶ. ಅಲ್ಲಿ ನಡೆಯೋ ದೌರ್ಜನ್ಯ ಅಷ್ಟಾಗಿ ಹೊರ ಜಗತ್ತಿಗೆ ಗೊತ್ತಾಗೋದಿಲ್ಲ. ಹಾಗೆ ನಡೀತಿದ್ದ ದೌರ್ಜನ್ಯಗಳ ವಿರುದ್ಧ ಸಿಡಿದೆದ್ದು ನಿಂತ ಜೋಸೆಫ್ ಕೋನಿಯನ್ನ ದ್ವೇಷಿಸೋರು ಇದ್ದಾರೆ, ಅಷ್ಟೇ ಹುಚ್ಚರಂತೆ ಪ್ರೀತಿಸೋರು ಇದ್ದಾರೆ. ಜೋಸೆಫ್ ಕೋನಿಯ ಇಷ್ಟೆಲ್ಲ ಹಿಂಸೆಗೆ, ಭಯೋತ್ಪಾದನೆಗೆ ಕಾರಣ ಏನು? ಅವನು ಅಷ್ಟು ದೊಡ್ಡ ಸೈನ್ಯ ಕಟ್ಟಿಕೊಂಡು ಹೋರಾಡುವ ಜರೂರತ್ತಾದ್ರೂ ಏನಿತ್ತು? ಅವನ ಆಕ್ರೋಶಕ್ಕೆ ಕಾರಣ, ಹಿನ್ನೆಲೆಯಾದ್ರೂ ಏನು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಹೊರಟಾಗ ಸಿಕ್ಕ ಮಾಹಿತಿ ಇಲ್ಲಿದೆ. ಯೋವೇರಿ ಮುಸೋಲಿನಿ ಉಗಾಂಡದ ಸರ್ವಾಧಿಕಾರಿ. ಯೋವೇರಿ ಮುಸೋಲಿನಿ ಈಗ ಉಗಾಂಡದ ಅಧ್ಯಕ್ಷ. ಇದಿ ಅಮೀನ್ ಎಂಬ ರಾಕ್ಷಸ ನೆನಪಿದೆ ತಾನೆ? ಆತ ಉಗಾಂಡವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಾಗ ದೇಶ ಬಿಟ್ಟು ಓಡಿ ಹೋಗಿದ್ದವನು ಯೋವೇರಿ ಮುಸೋಲಿನಿ. ನಂತರ ಅಮೀನ್ ವಿರುದ್ಧ ಹೋರಾಡಿ ಹೊಸ ಸರ್ಕಾರ ಬಂದಾಗ ಕೆಲ ವರ್ಷಗಳ ನಂತರ ಅಧಿಕಾರಕ್ಕೆ ಬಂದವನು ಯೋವೇರಿ ಮುಸೋಲಿನಿ. ಹೀಗೆ ಅಧಿಕಾರಕ್ಕೆ ಬಂದ ಮುಸೋಲಿನಿ ಉಗಾಂಡದಲ್ಲಿ ಎಲ್ಲರೂ ಎಲ್ಲಿ ಬೇಕಾದರೂ ಸ್ವೇಚ್ಛೆಯಿಂದ ಬದುಕಬಹುದು, ಯಾರು ಯಾರನ್ನು ಬೆದರಿಸುವಂತಿಲ್ಲ ಎಂದು ಘೋಷಿಸಿದ್ದ. ಆದರೆ ಆ ಘೋಷಣೆ ಈಡೇರಲೇ ಇಲ್ಲ. ಏಕೆಂದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಮುಸೋಲಿನಿಗೆ ಅಭದ್ರತೆ ಕಾಡೋಕೆ ಶುರುವಾಗಿತ್ತು. ಅದಕ್ಕಾಗಿಯೇ ಮುಸೋಲಿನಿ ಅನುಮಾನ ಬಂದವರನ್ನು ಹುಡುಕಿ ಕೊಲ್ಲೋಕೆ ಶುರು ಮಾಡಿದ. ಆಗ ಹುಟ್ಟಿಕೊಂಡಿದ್ದೆ ಜೋಸೆಫ್ ಕೋನಿಯ ಲಾರ್ಡ್ ರೆಸಿಸ್ಟೆನ್ಸ್ ಆರ್ಮಿ. ಈಗಲೂ ಅಲ್ಲಿ ಯುದ್ಧ ಮುಗಿದಿಲ್ಲ. ಮಕ್ಕಳು ಸಾಯುತ್ತಲೇ ಇದ್ದಾರೆ. ಸತ್ತವರನ್ನು ಹುತಾತ್ಮರು ಎನ್ನುತ್ತಾನೆ ಜೋಸೆಫ್ ಕೋನಿ. ಉಗಾಂಡ ಅಧ್ಯಕ್ಷ ಮಾತನ್ನೇ ಆಡೋದಿಲ್ಲ. ಇದು ಉಗಾಂಡದ ಈಗಿನ ಪರಿಸ್ಥಿತಿ. ಅಲ್ಲಿ ಆಸ್ಪತ್ರೆಗಳಿಲ್ಲ, ಪುಟ್ಟ ಮಕ್ಕಳನ್ನು ತಯಾರು ಮಾಡುವ ಕ್ಯಾಂಪ್ಗಳಿವೆ. ಅಲ್ಲಿ ರೋಗಿಗಳಿಗೆ ಔಷಧಿ ಸಿಗಲ್ಲ. ದೇವರ ಮಕ್ಕಳ ಸೈನ್ಯಕ್ಕೆ ಬಂದೂಕು, ಬುಲೆಟ್ಗಳು ಸಿಗುತ್ತವೆ. ಅಲ್ಲಿ ಜೋಸೆಫ್ ಕೋನಿಗೆ ಹೆದರಿ ಎಷ್ಟೋ ಹಳ್ಳಿಗಳೇ ಗುಳೆ ಹೋಗಿವೆ. ಸರ್ಕಾರ ಮಕ್ಕಳನ್ನು ಕಳೆದುಕೊಂಡವರಿಗೆ ಭರವಸೆ ನೀಡೋದಿಲ್ಲ. ಅಲ್ಲಿ ದಿನಕ್ಕೆ ಕನಿಷ್ಠ ಒಂದು ಮಗುವಾದರೂ ಕಿಡ್ನ್ಯಾಪ್ ಆಗುತ್ತೆ. ಅದು ಅಲ್ಲಿನ ಟಿವಿ ಚಾನೆಲ್ಗಳಲ್ಲಿ, ಪತ್ರಿಕೆಗಳಲ್ಲಿ ಸಣ್ಣದಾಗಿಯೂ ಸುದ್ದಿಯಾಗುವುದಿಲ್ಲ. ವಾರಕ್ಕೊಮ್ಮೆ ಅಲ್ಲಿನ ಅಧ್ಯಕ್ಷ ಮುಸೋಲಿನಿ ಜೋಸೆಫ್ ಕೋನಿಯನ್ನು ಬೈಯುತ್ತಾನೆ. ಅವನ ಮಕ್ಕಳ ಸೈನ್ಯವನ್ನು ಹಿಡಿದು ಹಾಕುತ್ತೇವೆ ಎನ್ನುತ್ತಾನೆ. ಅವನು ಹಾಗೆ ಹೇಳುತ್ತಿರುವಾಗಲೇ ಜೋಸೆಫ್ ಕೋನಿಯ ಮಕ್ಕಳ ಸೈನ್ಯ ಇನ್ನೆಲ್ಲೋ ಅನಾಹುತ ಮಾಡಿರುತ್ತೆ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಜಗತ್ತು ಬದಲಾಗಿದೆ, ಆದರೆ ಆಫ್ರಿಕಾ ಬದಲಾಗಿಲ್ಲ. ಆಫ್ರಿಕಾದಲ್ಲಿ, ಅದರಲ್ಲೂ ಉಗಾಂಡಾದಂಥ ದೇಶದಲ್ಲಿ ಆಫ್ರಿಕನ್ನರನ್ನೇ ಕೊಂದು ಬದುಕುತ್ತಿದ್ದಾರೆ. ಹೊರ ಜಗತ್ತಿಗೆ ಅದು ನಮ್ಮ ಜಮ್ಮು ಕಾಶ್ಮೀರದಷ್ಟೇ ಪ್ರಶಾಂತವಾಗಿ ಗೋಚರಿಸುತ್ತೆ. ಈ ಎಲ್ಲದಕ್ಕೂ ಕಾರಣೀಭೂತನಾಗಿರೋ ಜೋಸೆಫ್ ಕೋನಿ ಈಗಲೂ ಆಫ್ರಿಕಾದಲ್ಲಿ ನಿರ್ಭೀತಿಯಿಂದ ತಿರುಗುತ್ತಿದ್ದಾನೆ. ಅವನ ಹೆಂಡತಿ, ಮಕ್ಕಳ ಸಂಖ್ಯೆ ಎಷ್ಟಾಗಿದೆಯೋ ಏನೋ. ಅವನು ಕೊಲ್ಲುತ್ತಿರುವವರ ಸಂಖ್ಯೆಯಂತೂ ಹೆಚ್ಚುತ್ತಲೇ ಇದೆ. ಆತ ಉಗಾಂಡ ವಿಶ್ವಸಂಸ್ಥೆ ಸೇರಿದಂತೆ ಯಾವ ಸೈನ್ಯಕ್ಕೂ ಸಿಕ್ಕಿಲ್ಲ. ಆತ ಯಾವ ಸಂಧಾನಕ್ಕೂ ಮುಂದಾಗುತ್ತಿಲ್ಲ. ಆದರೆ ಮುಗ್ಧ ಮಕ್ಕಳು ಮಾತ್ರ ಕಾಣೆಯಾಗುತ್ತಲೇ ಇದ್ದಾರೆ. ಅಲ್ಲಿ ಇವತ್ತಿಗೂ ಮಕ್ಕಳು ಕಾಣೆಯಾಗ್ತಿದ್ದಾರೆ. ಉಗ್ರಗಾಮಿ ಯಾವ ಧರ್ಮವಾದ್ರೇನು, ಯಾವ ಜಾತಿಯಾದ್ರೇನು, ಸರ್ಕಾರ ಮತ್ತು ಉಗ್ರರ ಮಧ್ಯೆ ನೆಮ್ಮದಿ ಕಳೆದುಕೊಳ್ತಿರೋದು ಮಾತ್ರ ಉಗಾಂಡಾದ ಬಡವರು ಮತ್ತವರ ಮಕ್ಕಳು. ಇದು ಇವತ್ತಿನ ಸುವರ್ಣ ಫೋಕಸ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.